ಕಿತ್ತೂರು ಚೆನ್ನಮ್ಮಗೆ ಬರಲಿ ಮುಂದಿನ ದಿವಸ ಇಲ್ಲಿ ಕೆರೆ ಒಂದು ಡೆವಲಪ್ಮೆಂಟ್ ಮಾಡುವ ಸಮಯದಲ್ಲಿ ಇಲ್ಲಿ ಇದ್ದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಮೂರ್ತಿಯನ್ನು ಇದ್ದಂಥ ಒಂದು ಬೋರ್ಡವನ್ನು ತಾತ್ಕಾಲಿಕವಾಗಿ ತೆಗೆದಿಟ್ಟಿದ್ದರು. ಇದರಿಂದ ಸಮಾಜಕ್ಕೆ ಒಂದು ಸ್ವಲ್ಪ ಮುಜುಗರ ಆಗಿತ್ತು. ಇದರಿಂದ ನಾವೆಲ್ಲ ಸಮಾಜದ ಮುಖಂಡರು ಕೂಡಿಕೊಂಡು ಶಾಸಕರ ಹತ್ತಿರ ಹೋದಾಗ ಶಾಸಕರಿಗೆ ಇದನ್ನು ಮನವರಿಕೆ ಮಾಡಿಕೊಂಡಾಗ ತಕ್ಷಣ ಅವರು ಚೀಫ್ ಆಫೀಸರ್ಗೆ ಮಾತಾಡಿ ಅದನ್ನು ಮರುಕ್ಷಣವೇ ಅದನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಒಂದು ಆರ್ಡರ್ ಮಾಡಿದ್ದರು. ಅದೇ ರೀತಿ ಇಲ್ಲಿ ಇವತ್ತಿನ ದಿವಸ ಅದನ್ನು ಮರುಸ್ಥಾಪನೆ ಮಾಡಿ ಸಮಾಜದ ಬಾಂಧವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡೋದಕ್ಕಾಗಿ ಅವರಿಗೆ ತುಂಬ ಧನ್ಯವಾದ. ಮುಂದಿನ ನಿರ್ಮಾಣದಲ್ಲಿ ನಾವು ಇಲ್ಲೊಂದು ಚೆನ್ನಮ್ಮಾಳ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸಮಾಜದ ಬಾಂಧವರ ಎಲ್ಲರ ನೇತೃತ್ವದಲ್ಲಿ ಸಮಾಜದ ಸಹಕಾರದಲ್ಲಿ ಇಲ್ಲೊಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಆದಷ್ಟು ಬೇಗನೆ ಮಾಡುತ್ತೇವೆ ಎಂದು ಬಯಸಿ. ಮೊನ್ನೆ ಚಾತುರ್ಯದಿಂದಾಗಿ ವೀರರಾಣಿ ಚೆನ್ನಮ್ಮನವರ ಒಂದು ಭಾವಚಿತ್ರ ನಿಂದ್ರಿಸಿದಂಥ ಬೋರ್ಡನ್ನು ತೆಗೆದಿದ್ರು. ನಿನ್ನೆ ಮಾನ್ಯ ಶಾಸಕರ ಕಡೆ ನಾವೆಲ್ಲ ಹೋಗಿ ಇದು ಮಾಡಿದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟ್ರಿಗೆ ಹೇಳಿದಾಗ ಮತ್ತು ಇದನ್ನು ಮರುಸ್ಥಾಪನೆ ಮಾಡಿದ್ದಾರೆ. ಬರೋ ದಿನಮಾನದಲ್ಲಿ ಇಲ್ಲಿ ನಾವು ವೀರರಾಣಿ ಚೆನ್ನಮ್ಮ ಮೂರ್ತಿಯನ್ನು ಕುಂಡಿಸುವಂಥ ಒಂದು ವ್ಯವಸ್ಥೆಯನ್ನು ಸಮಸ್ತ ಸಮಾಜದ ಒಂದು ಸಹಕಾರದೊಂದಿಗೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕಿತ್ತೂರು ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನಾ ಸ್ಥಳವ ಬೋರ್ಡನ್ನು ಪುರಸಭೆ ಮುಖ್ಯಾಧಿಕಾರಿ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ವೃತ್ತದ ಬೋರ್ಡನ್ನು ನಿನ್ನೆ ಕಾಂಟ್ರಾಕ್ಟರ್ ಮುಖಾಂತರ ತೆಗೆದುಹಾಕಿದ್ದಾರೆ. ಅದು ಅವರ ಮಾಡ್ತಕ್ಕಂಥ ಅವ್ರು ತಿಳ್ಕೊಂಡಾರ ಗಣಾಂಧಾರಿ ಕೆಲಸ ಅಂತೇಳಿ. ಆದರೆ ಚಿಕ್ಕೋಡಿ ಎ ಸಿ ಅವರು ಇದಕ್ಕೆ ಮುಖ್ಯ ಕಾರಣರಾಗ್ತಾರೆ. ಆದರೆ ಇದಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತ ಅಂತ ನಾಮಕರಣವಾಗಿದ್ದು 2008-09ರಲ್ಲಿ. ಆದರೆ ನಿನ್ನೆ ಕೂಡಲ ಸಂಗಮದ ಜಗದ್ಗುರುಗಳು ಇಲ್ಲಿ ಸ್ಥಳ ಭೇಟಿ ಕೊಟ್ಟಾಗ 24 ಗಂಟೆ ಒಳಗಾಗಿ ಇದನ್ನು ಮರು ನಾಮಕರಣ ಮಾಡಬೇಕು ಅಂತ ಹೇಳಿದಾಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಬೋರ್ಡನ್ನು ಕಿತ್ತು ಎಸೆಯುವಂಥ ಕೆಲಸ ಏನು ಮಾಡಿದಾರಲ್ಲ ಅಧಿಕಾರಿಗಳು ಬಹಳಷ್ಟು ಇದು ತಪ್ಪು ಮಾಡ್ಯಾರ. ಅಂಥ ಅಧಿಕಾರಿಗಳು ಕ್ರಮ ಆಗಬೇಕು. ಮತ್ತು ಚಿಕ್ಕೋಡಿ ಎ ಸಿ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ, ಎ ಸಿ ಅವ್ರ ತಕ್ಷಣ ಇಂಥ ಮಹಾನ್ ವ್ಯಕ್ತಿಗಳ ಬೋರ್ಡ್ಗಳನ್ನಾಗಲಿ ಇಂಥ ಅವಮಾನ ಮಾಡೋ ಕೆಲಸ ಮಾಡೋದಾಗಲಿ ಇಂಥವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕಂಚಿನ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಿದೆ. ಮತ್ತು ಚೀಫ್ ಆಫೀಸರ್ಗೆ ಮತ್ತು ಎ ಸಿಗೆ ಇದು ಏನೂ ಗೊತ್ತಿಲ್ಲ. ಅವ್ರು ಪುರಸಭೆನೇ ಅಲ್ಲಿಲ್ಲ, ಪುರಸಭೆ ಇರೋ ಜಾಗ ಇಲ್ಲೈತಿ ನಗಾಸದ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ರೆಡ್ ಝೋನ್ ಬರ್ತೈತಿ, ಅದು ಅವ್ನ ಪುರಸಭೆ ಅಲ್ಲೈತಿ, ಆ ಪುರಸಭೆ ಇರೋ ಜಾಗ ಇಲ್ಲ ಹಳಿ ನಕಾಶದಾಗ. ಆದ್ರೆ ಪುರಸಭೆ ಕೂತ ಜಾಗನೂ ಬೇರೆ ಐತಿ. ಅವ್ರಿಗೆ ಯಾವುದೇ ಅವರು ಇಲ್ದ ಮಾಡ್ತಿರ್ತಾರೋ ಅದಕ್ಕೆ ಏನು ಹಳೆಯ ಆಸ್ತಿಗಳು ಅದಾವಲ್ಲ ಅದನ್ನೆಲ್ಲ ಕಲೆ ಹಾಕಿ ತೆಗೆದುಕೊಂಡು ವೀರರಾಣಿ ಕಿತ್ತೂರು ಚೆನ್ನಮ್ಮಕ್ಕೆ 5 ಗುಂಟೆ ಜಾಗನ ಕೊಟ್ಟು ಕೆರೆ ಅಭಿವೃದ್ಧಿ ಮಾಡತ್ತಾರಲ್ಲ, ಭಾಳ ಒಳ್ಳೆ ಕೆಲಸ ಐತಿ. ಈ ಜೋಡಿ ಕೆರೆ ಅಭಿವೃದ್ಧಿ ಮಾಡತ್ತಾರಲ್ಲ ಭಾಳಷ್ಟು ನಮಗೂ ಈ ಅತನಿ ಜನತೆಗೆ ಭಾಳಷ್ಟು ಒಳ್ಳೇದಾಗತೈತಿ. ಆದರೆ ಅದರ ಜೊತೆಗಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸ್ಮಾರಕವನ್ನು ಪುತ್ಥಳಿಯನ್ನು ನಾವು ಇದನ್ನು ಮಾಡೋರ್ದು. ಹಿಂದಕ್ಕೆ ಯಾರು ಪುನೀತ್ ಪಾಸ್ವರ್ಡ್ ಅವ್ರು ರೆಡಿಯೆಲ್ಲ ಇರ್ತಾರೆ, ಒಬ್ಬ ಸರ್ವೇದಾರನ ಕಳಿಸಿಕೊಟ್ಟು ಕಿಸಿಂದ ಅಲ್ಲಿ ಸರ್ವೆ ಮಾಡಿಸಿದ್ರು. ಅಂಥ ಸಮಯದಲ್ಲಿ ಮಲ್ಕು ಅಂದಾನಿಯವರು ಎಲ್ಲ ಕೂಡಿಸಿ ಮಹೇಶನ ಕುಮಟಾಳಿ ಅವರು ಇದನ್ನು ಮಾಡಿ ಅದನ್ನು ಗೇಟ್ಗಳನ್ನ ಹಾಕಿದ್ರು. ಅದನ್ನು ಚೀಫ್ ಆಫೀಸರ್ ತಾನು ಓದ್ ಕಿಸಿಂದ ತಾನು ಗೇಟ್ ಕಟ್ಕೊಂಡಾನ ಪುರಸಭೆದ. ಇದನ್ನು ಯಾರು ಕೇಳೋರ? ಇದೆಲ್ಲ ಇಂಥ ಗಣನೆದಾರಿ ಕೆಲಸ ಮಾಡೋದ್ರಿಂದ ಇದೊಂದು ತಾಲೂಕಿಗೆ ಇಂಥ ಅಧಿಕಾರಿಗಳೊಂದು ಅವಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ತಕ್ಷಣ ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕಾದ್ರೆ ನಾ ಇಲ್ಲಿ ಸ್ಥಳೀಯ ಶಾಸಕರಿಗೆ ಒತ್ತಾಯ ಮಾಡ್ತೇನೆ.